ಹರೇ ರಾಮ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಪ್ರಕೃತಿಯನ್ನು ಪೂಜಾ ದೃಷ್ಟಿಯಿಂದ ನೋಡಬೇಕು ಹೊರತು ಭೋಗ ದೃಷ್ಟಿಯಿಂದ ನೋಡಬಾರ್ದು. ಪ್ರಕೃತಿ ಅದು ತಾಯಿ. ಪ್ರಕೃತಿ ಅಂದರೆ ಏನು? ನಾವು ನಿಂತ ನೆಲ ಪ್ರಕೃತಿ, ನಾವು ಕುಡಿಯುವ ನೀರು ಪ್ರಕೃತಿ, ನಾವು ಉಸಿರಾಡುವ ಗಾಳಿ ಪ್ರಕೃತಿ, ನಮ್ಮನ್ನು ಬೆಚ್ಚಗಿಟ್ಟಿರುವ ಅಗ್ನಿ ಪ್ರಕೃತಿ, ಈ ಆಕಾಶ ಎಲ್ಲಕ್ಕೂ ಅವಕಾಶ ಮಾಡಿಕೊಟ್ಟಿದೆ. ಇವೆಲ್ಲ ಪ್ರಕೃತಿ. ಈ ಪ್ರಕೃತಿಯನ್ನು ಭೋಗ ದೃಷ್ಟಿಯಿಂದ ನೋಡಬಾರ್ದು, ಪೂಜಾ ದೃಷ್ಟಿಯಿಂದ ನೋಡಬೇಕು. ತಾಯಿ ಅಂತ ನೋಡಬೇಕು, ಭೋಗದ ವಸ್ತು ಅಂತ ನೋಡಬಾರ್ದು ಅನ್ನೋದು ಇವತ್ತಿನ ಸಂದೇಶ. ಕಥೆ ನೋಡಿ, ಅದಕ್ಕೆ ತುಂಬ ಪೂರಕವಾಗಿದೆ. ಕಥೆ ಚಂಡಮುಂಡರಿದ್ದು ಕೇಳಿದೆಯಲ್ವಾ? ಈ ಶುಂಭ ನಿಶುಂಭರಿಗೂ ದೇವಿಗೂ ಯುದ್ಧ ನಡೆಯುತ್ತಲ್ಲ, ಅದಕ್ಕೆ ಕಾರಣ ಯಾರು? ಯಾಕೆ? ಸಿಡಿ ಕಡಿ ಜೊತೆಗೆ ಚಾಡಿನೂ ಸೇರಿದೆ ಅಂತ. ಈ ಚಂಡ ಅಂದರೆ ಸಿಡಿ ಅಂತ ಅರ್ಥ, ಸಿಟ್ಟು ಜಾಸ್ತಿ. ಚಡಿ ಕೋಪನೆ ಅಂತ, ಧಾತುವಿಗೆ ಕೋಪ ಅರ್ಥ. ಅದಕ್ಕೆ ಚಂಡ ಅಂದರೆ ತುಂಬ ಕೋಪಿಷ್ಟ ಅಂತ. ಚಂಡಾಲ ಯಾರು ಅಂದರೆ ತುಂಬ ಕೋಪ ಯಾರಿಗಿದೆಯೋ ಅವನೇ ಚಂಡಾಲ ಅಂದರೆ. ಕೋಪದಿಂದ ಬರ್ತಕ್ಕಂಥದ್ದು ಆ ಧರ್ಮ. ಅದು ಯಾಕೆ ಮುಂಡ ಅಂದರೆ ಅದೇ ಕಡಿಯುವವನು, ಕತ್ತರಿಸುವವನು ಅನ್ನೋ ಅರ್ಥ ಕೊಡುತ್ತೆ ಅದು. ಈ ಸಿಡಿ ಕಡಿ ಜೊತೆಗೆ ಚಾಡಿನೂ ಸೇರಿಕೊಂಡಿದೆ ನೋಡಿ ಇವರಿಗೆ ಅಂತ. ಏನಪ್ಪ ಚಾಡಿ ಅವ್ರು ಹೇಳಿದ್ದು ಅಂತಂದರೆ, ಶರಣರು ಹೇಳಿದ್ದು ನೆನಪು ಮಾಡ್ತಾ ಇರೋದು ನಿಮಗೆ ನಾವು. ತಥೋಂಬಿಕಾಂ ಪರಂ ರೂಪಂ ಬಿಭ್ರಾಣಾಂ ಸುಮನೋಹರಂ ತದರ್ಶ ಚಂಡೋ ಮುಂಡಶ್ಚ ಭೃತ್ಯವು ಶುಂಭನಿಶುಂಭಯೋ. ಪಾರ್ವತಿಯ ಒಳಗನಿಂದ ಕೌಶಿಕಿ ಹೊರಗೆ ಬಂದ ಮೇಲೆ ಆಕೆ ಲೋಕಮೋಹಕವಾದ ರೂಪವನ್ನು ಧಾರಣೆ ಮಾಡಿ ಹಿಮಾಲಯದ ಪರಿಸರದಲ್ಲಿ ವಿಹರಿಸ್ತಾಳೆ. ಆಕೆಯನ್ನು ಚಂಡ ಮತ್ತು ಮುಂಡ ನೋಡಿದರು. ಅಷ್ಟೇ ಕತೆ. ನೋಡಿದರು, ನೋಡಿದ ಸರಿಯಾಗಲಿಲ್ಲ, ನೋಟ ಸರಿ ಇಲ್ಲ. ಯಾಕೆಂದರೆ ನೋಡಿದ್ಕೊಳ್ಳಿ ಏನು ಅನ್ನಿಸ್ತು ಅವರಿಗೆ? ತಾಭ್ಯಾಂ ಶುಂಭಾಯ ಚಾಖ್ಯಾತ ಸಾ ಅತೀವ ಸುಮನೋಹರ ಕಾಪ್ಯಾಸ್ತೆ ಸ್ತ್ರೀ ಮಹಾರಾಜ ಭಾಸಯಂತಿ ಹಿಮಾಚಲಂ. ಹೋಗಿ ಶುಂಭನಿಗೆ ವರದಿ ಕೊಡ್ತಾರೆ. ವರದಿಗಿಂತ ಸ್ವಲ್ಪ ಜಾಸ್ತಿನೇ ಇದೆ. ವರದಿಯಲ್ಲಿ ಸ್ವಂತ ಅಭಿಪ್ರಾಯ ಸೇರಬಾರ್ದು. ವರದಿಯಲ್ಲಿ ಇದ್ದಿದ್ದಂಗೆ ಹೇಳಬೇಕಷ್ಟೇ ಹೊರತು ತಮ್ಮ ಅಭಿಪ್ರಾಯ ಸೇರಿಸಬಾರ್ದು ಯಾವಾಗಲೂ. ಅದು ಸೇರಿದೆ. ಶುಂಭನಿಗೆ ಈ ಚಂಡಮುಂಡರು ಹೋಗಿ ಹೇಳಿದ್ದು ಅತೀವ ಸುಮನೋಹರ, ಅತ್ಯಂತ ಮನೋಹರ ಅಂದರೆ ಸುಂದರ ಅಂತ ಅರ್ಥ. ಸುಮನೋಹರ, ಅತೀವ ಸುಮನೋಹರ ಅಂದರೆ ಅತ್ಯಂತ ಚಂದದ ಒಬ್ಬಾಕೆ ಸ್ತ್ರೀ ಹಿಮಾಲಯ ಪರ್ವತವನ್ನೇ ಶೋಭೆಗೊಳಿಸ್ತಾ ವಿಹರಿಸ್ತಾ ಇದ್ದಾಳೆ. ನೈವತ್ತಾದರೂ ಕ್ವಚಿದ್ ರೂಪಂ ದೃಷ್ಟಂ ಕೇನಚಿದುತ್ತಮಂ. ಅಂತಹ ಉತ್ತಮವಾದ ರೂಪವನ್ನು ಯಾರೂ ಎಂದೂ ಎಲ್ಲಿಯೂ ನೋಡಿರಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ರೂಪ ಆಕೆಯದ್ದು. ಸರಿ, ಏನೀಗ ಅಂದರೆ ಜ್ಞಾಯತಾಂ ಕಾಪ್ಯಸೋ ದೇವಿ. ಸಲಹೆ ಇದೆ ಶುಂಭನಿಗೆ ಚಂಡಮುಂಡರದ್ದು. ಸಲಹೆ ಏನಂದರೆ ಆಕೆ ಯಾರು ಎಂಬುದನ್ನು ತಿಳಿಯಬೇಕು. ಮಾತ್ರವಲ್ಲ, ಗೃಹ್ಯತಾಂ, ಆಕೆಯನ್ನು ಹಿಡ್ಕೊಂಡು ಬರಬೇಕು. ಸರಿನಾ? ಒಂದು ರೂಪ ಲಾವಣ್ಯವುಳ್ಳ ಸ್ತ್ರೀ ಹಿಮಾಲಯದ ಪರ್ವತದ ಪರಿಸರದಲ್ಲಿ ವಿಹರಿಸ್ತಾ ಇದ್ದರೆ ವಿಹರಿಸಲು ಬಿಡಿ, ಅದಕ್ಕೇನೀಗ ಅಂತ. ಏನು ಸಂಬಂಧ? ಶುಂಭನಿಗೆ ಏನು ಸಂಬಂಧ? ಶುಂಭನಿಗೆ ಏನು ಸಂಬಂಧ? ಚಂಡಮುಂಡರಿಗೆ ಏನು ಸಂಬಂಧ? ಪಕ್ಕದ ಮನೆಯಲ್ಲಿ ಒಂದು ಹೂವು ಅರಳಿದೆ ಅಂದರೆ ನೋಡಿ ಸಂತೋಷ ಪಡ್ಬೋದಲ್ವಾ?
ಪಕ್ಕದ ಮನೆ ತೆಂಗಿನ ಮರದಲ್ಲಿ ಒಳ್ಳೆ ತೆಂಗಿನಕಾಯಿ ಬಂದಿದೆ ಅಂದರೆ ನೋಡಿ ಖುಷಿ ಪಡ್ಬೋದಲ್ವಾ. ರಾತ್ರಿ ಹೊತ್ತಿಗೆ ಮೇಲನ್ನು ಹೋಗಿ ಒಂದೆರಡು ತೆಂಗಿನಕಾಯಿ ಇಳಿಸಿದರೆ, ಒಂದೆರಡು ಇಂಡಿಗೆ ಇಳಿಸಿದರೆ ಸರಿನಾ ಹೇಳಿ? ಅದು ದೃಷ್ಟಿ ಸರಿ ಇಲ್ಲ, ದೃಷ್ಟಿ ಸರಿ ಇಲ್ಲ. ಆಕೆ ಲೋಕಮಾತೆ, ಆಕೆ ನೋಡಿದಾಗ ಪೂಜ್ಯ ಭಾವ ಬರಬೇಕಾಗಿತ್ತು, ಭಕ್ತಿ ಬರಬೇಕಾಗಿತ್ತು, ಏನೋ ಒಂದು ಸದ್ಭಾವನೆ ಬರಬೇಕಾಗಿತ್ತು. ಅದು ಬಿಟ್ಟು ಏನಪ್ಪ ಇದು ಮನಸ್ಸಿದು? ಸುಂದರವಾಗಿರುವವರೆಲ್ಲರೂ ನನ್ನ ಹೆಂಡತಿ ಆಗಬೇಕು ಅಂತ ಅನ್ನೋ ಥರದ ಭಾವನೆ ಬಂದುಬಿಟ್ರೆ ಅದೇ ರಾವಣ ಅಂದರೆ ಅಂತ. ರಾವಣನಿಗೂ ಈ ಭಾವಕ್ಕೂ ಏನೋ ವ್ಯತ್ಯಾಸ ಇಲ್ಲ, ಆ ಭಾವವೇ ರಾವಣ. ಹಾಗಾಗಿ ಪೂಜಾ ದೃಷ್ಟಿಯಿಂದ ನೋಡಬೇಕಾಗಿತ್ತು, ಬೇರೆ ದೃಷ್ಟಿಯಿಂದ ನೋಡಿದರು. ಹೆಂಡತಿ ಆಗ್ಬೋದು, ಶುಂಭನಿಗೆ ಹೆಂಡತಿ ಆಗ್ಬೋದು ಅನ್ನೋ ದೃಷ್ಟಿಯಿಂದ ನೋಡಿದರು ಅನ್ನೋದಿಲ್ಲಿ ವಿಷಯ ಇರ್ತಕ್ಕಂಥದ್ದು. ಇದರ ಪರಿಣಾಮ ಪರಿಸ್ಥಿತಿ ಹೇಗಿದೆ ಅಂದರೆ ನೋಡಿ. ಆಮೇಲೆ ಧೂಮ್ರಲೋಚನ ಯುದ್ಧಕ್ಕೆ ಬರ್ತಾನೆ ಶುಂಭರ ಪರವಾಗಿ. ದೇವಿ ರೂಪ ಬದಲಾಗಲಿಲ್ಲ, ಅದೇ ರೂಪದಲ್ಲಿ ದೇವಿ ಆತನನ್ನು ಸಂಹಾರ ಮಾಡ್ತಾಳೆ, ಧೂಮ್ರಲೋಚನನ್ನು. ಅದಕ್ಕಿಂತ ಮೊದಲು ಸುಗ್ರೀವ ಬರ್ತಾನೆ. ನಮ್ಮ ಸುಗ್ರೀವ ಅಲ್ಲ, ನಮ್ಮ ರಾಮಾಯಣ ಸುಗ್ರೀವ ಅಲ್ಲ, ಇವನು ಬೇರೆ. ಇವನು ಸುಗ್ರೀವ ಅಂದರೆ ಕೊರಳು ಚೆನ್ನಾಗಿದೆ, ಕಂಠ ಚೆನ್ನಾಗಿದೆ, ಅದು ಹೃದಯ ಚೆನ್ನಾಗಿಲ್ಲ ಅಂತ. ಗ್ರೀವ ಅಂದರೆ ಕೊರಳು ಅಂತ. ಮಾತು ಮಾತ್ರ ಚಂದದ ಮಾತಾಡ್ತಾನೆ ಹೊರತು ಹೃದಯ ಚೆನ್ನಾಗಿಲ್ಲ, ಆ ಅರ್ಥದಲ್ಲಿ ಸುಗ್ರೀವ ಇವನು. ಸುಗ್ರೀವ ಬಂದಾಗಲೂ ದೇವಿಯ ರೂಪ ಬದಲಾಗಲಿಲ್ಲ, ಧೂಮ್ರಲೋಚನೆ ಬಂದಾಗಲೂ ಬದಲಾಗಲಿಲ್ಲ. ಆದರೆ ಚಂಡಮುಂಡರನ್ನು ಕಂಡಾಗ ಆಕೆಯ ರೂಪ ಬದಲಾಯಿತು. ನಿನ್ನೆ ಹೇಳಿದ್ದು ನಿಮಗದನ್ನು. ಚಂಡಮುಂಡರನ್ನು ಕಂಡಾಗ ಕೆಂಡಾಮಂಡಲವಾದಳು, ಕೆರಳಿ ಕೆಂಡವಾದಳು ದೇವಿ. ಮುಖ ಕಪ್ಪಾಯಿತು. ಗಂಟಿಕ್ಕಿದ ಹುಬ್ಬುಗಳ ಆ ಹಣೆಯಿಂದ ಕಾಳಿ ಕರಾಳ ಬದನ ವಿನಿಷ್ಕ್ರಾಂತ, ಕರಾಳ ಬದನೆಯಾದ ಕಾಳಿ ಹೊರಗೆ ಬಂದಳು. ಯಾಕೆ ಈ ರೂಪ ಅಂದರೆ ದೃಷ್ಟಿ ಸರಿ ಇಲ್ವಲ್ಲ, ಹಾಗಾಗಿ ರೂಪ ಬೇರೆ ಆಯಿತು. ಒಂದು ಸ್ವರೂಪ ನೋಡಿದಾಗ ಆ ಸ್ವರೂಪವನ್ನು ದುರ್ದೃಷ್ಟಿಯಿಂದ ನೋಡಿದ್ರಿಂದ, ಕೆಟ್ಟ ದೃಷ್ಟಿಯಿಂದ ನೋಡಿದ್ರಿಂದ ಇನ್ನಂಥವ್ರಿಗೆ ಆ ರೂಪ ಅಲ್ಲ ಎನ್ನುವ ಹಾಗೆ ಒಂದು ನೋಡಿದರೆ ಭಯ ಹುಟ್ಟಿಸಬೇಕು, ಬೀಭತ್ಸವಾದ ರೂಪ, ಎದೆ ಝಲ್ ಎನ್ನುವ ರೂಪ. ಈ ಕಾಳಿಯನ್ನು ರಾವಣ ನೋಡಿದಾಗ ಮೂರ್ಛೆ ತಪ್ಪಿ ಬಿದ್ದನಂತೆ, ಗೊತ್ತಾ ನಿಮಗೆ? ಗೋಕರ್ಣದಲ್ಲಿ ಭದ್ರಕಾಳಿ ಇದೆ ನೋಡಿ, ಹಿಂದಿಂದ ಪಾರ್ವತಿ ಬರ್ತಾಯಿದ್ಲು, ಗೆಜ್ಜೆ ಶಬ್ದ ನಿಂತಿತ್ತು, ತಿರುಗಿ ನೋಡಿದ, ಅಲ್ಲೇ ರೂಪ ಬದಲಾಯಿತು, ಇದೇ ರೂಪ ಪ್ರಕಟ ಆಗಿತ್ತು ಆಗ ಅಂತ. ಈಗಲೂ ಕೂಡ ಭದ್ರಕಾಳಿಯನ್ನು ಪೂಜೆ ಮಾಡ್ತೀವಿ ನಾವು ಗೋಕರ್ಣದಲ್ಲಿ. ಆಕೆ ಕೈಯಲ್ಲಿ ದಂಡ, ಕಟ್ವಾಂಗ ಅಂತ ಹೇಳಿದ್ವಲ್ಲ ನಾವು ನಿಮಗೆ. ಕಟ್ವಾಂಗ ಅಂದರೆ ಏನು? ಅದೊಂದು ದಂಡ, ಅದು ತುದಿಯಲ್ಲಿ ನರ ಕಪಾಲ ಅಂದರೆ ಮನುಷ್ಯನ ತಲೆ ಬರಡೆ ಇರ್ತದೆ, ಅದು ಅಂಥದ್ದೊಂದು ಆಯುಧ. ಅದು ಒಂದು ಕೋಲಿನ ಹಾಗೆ ತುದಿಯಲ್ಲಿ ಮನುಷ್ಯನ ತಲೆ ಬರಡೆ. ನೀವೆಲ್ಲ ಈ ಚಿತ್ರದಲ್ಲಿ ನೋಡಿರ್ಬೋದು ಇಂಥದ್ದನ್ನು ಅಂತ. ಅದನ್ನು ಕಟ್ವಾಂಗ ಅಂತ ಕರೀತಾರೆ. ಸಕಪಾಲ ದಂಡ ಅಂತ, ಅಂದರೆ ಕಪಾಲ ಸಹಿತವಾಗಿರ್ತಕ್ಕಂಥ ದಂಡವನ್ನು ಕಟ್ವಾಂಗ ಅಂತ ಕರೀತಾರೆ. ಕೈಯಲ್ಲಿ ಕಟ್ವಾಂಗ, ಕೊರಳಲ್ಲಿ ರುಂಡಗಳ ಮಾಲೆ, ಆಕೆ ವ್ಯಾಘ್ರ ಚರ್ಮವನ್ನು ಸುತ್ತಿದ್ದಾಳೆ. ಅತಿ ಭಯಂಕರವಾದ ಧ್ವನಿ ಬೇರೆ ಆಕೆಯದ್ದು. ದೊಡ್ಡ ಬಾಯಿ ತೆರೆದರೆ ಪಾತಾಳ ಎನ್ನುವಂಥ ಬಾಯಿ, ಇದರಲ್ಲಿ ನಿನ್ನೆ ಹೇಳಿದ್ದು ನಿಮಗೆ. ಅದರೊಳಗಿಂದ ಸುಳಿದಾಡುವ ನಾಲಿಗೆ, ಮೂಳೆ ಚಕ್ಕಳ ಮಾತ್ರ ಕಾಣ್ತಾ ಇದೆ, ತುಂಬಿಕೊಂಡ ಮೈಯಲ್ಲ, ಅದರ ಪರಿಣಾಮ ಮಾತ್ರ ಭಯಂಕರ ಇದೆ. ನೋಡೋಕೆ ಹಾಕೊಂಡ್ರು ಕಣ್ಣು ಗುಳಿ ಬಿದ್ದಿದೆ, ಒಳಗೆ ಹೋಗಿದೆ ಕಣ್ಣು. ಆ ಒಳಗೆ ಅಲ್ಲಿ ಕಾಣೋದೇನಂದ್ರೆ ಕೆಂಪು ಮಾತ್ರ ಅಂತ, ಒಳಗಿಂದ ಅಂತ. ನಾಥಾಪೂರಿತ ದಿಗ್ಮುಖ, ಅವಳ ಬೊಬ್ಬೆಗೆ, ಅವಳ ಗರ್ಜನೆಗೆ ಜಗತ್ತು ನಡುಗಿದೆ. ಏನಿದು ರೂಪ ಅಂದರೆ ರಕ್ಕಸರಿಗೆ ತಕ್ಕ ರೂಪ. ರಕ್ಕಸರಿಗೆ ತಕ್ಕ ರೂಪ. ಎಂಥ ಭಕ್ತಿಯೋ ಅಂಥ ರೂಪ, ಎಂಥ ಭಾವವೋ ಅಂಥ ರೂಪ. ಒಳ್ಳೆಯ ರೂಪ ತೋರಿಸಿದಾಗ ಭಾವ ಕೆಟ್ಟದ್ದು ಬಂತಲ್ವಾ, ಭಾವನೆ ಕೆಟ್ಟದ್ದು ಬಂತಲ್ವಾ, ಹಾಗಾಗಿ ತಕ್ಕ ರೂಪವನ್ನು ದೇವಿ ಇಲ್ಲಿ ಪ್ರಕಟ ಮಾಡಿದ್ದಾಳೆ. ಕಾಳಿ ಯುದ್ಧದ ಬಗ್ಗೆ ನಾವು ನಿಮಗೆ ನಿನ್ನೆ ಹೇಳಿದ್ದು, ಸುಮ್ಮನೆ ಈಗ ಒಂದು ಆ ಯುದ್ಧವನ್ನೇ ಅಲ್ಲಿ ಏನು ವರ್ಣನೆ ಇದೆ ಅದನ್ನು ನಿಮಗೆ ಹೇಳ್ತೀವಿ. ಸಾ ವೇಗೇನ ಅಭಿಪತಿತ, ವೇಗದಿಂದ ಆಕೆ ರಾಕ್ಷಸರ ಸೈನ್ಯದ ಮೇಲೆ ಬಿದ್ದಳು.
ಘಾತಯಂತಿ ಮಹಾಸುರಾನ್, ದೊಡ್ಡ ದೊಡ್ಡ ರಾಕ್ಷಸರನ್ನು ಸಂಹಾರ ಮಾಡ್ತಾ 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 ಮುಂದುವರೆದಳು. ಸಂಹಾರ ಮಾಡುವ ಕ್ರಮ ಏನು ಅಂದರೆ ಅಭಕ್ಷಯತ ತದ್ಬಲಂ, ಸೈನ್ಯವನ್ನೇ ಸ್ವಾಹ ಮಾಡುವಂಥದ್ದು. ಇಲ್ಲಿ ನೋಡಿ, ನಿನ್ನೆ ನಮಗೆ ಹೇಳಿದ್ವಲ್ಲ ಆಡು ಯುದ್ಧದ ಕ್ರಮವನ್ನು. ಪಾರ್ಷ್ಣಿಗ್ರಾಹ ಅಂಕುಶಗ್ರಾಹ ಯೋಧ ಘಂಟಾ ಸಮನ್ವಿತಾನ್ ಸಮಾಧಾಯೈಕ ಹಸ್ತೇನ ಮುಖೇ ಚಿಕ್ಷೇಪ ವಾರಣ. ಯುದ್ಧದ ಆನೆಗಳಿರ್ತವೆ. ಆನೆಗಳಿಗೆ ಪಾರ್ಷ್ಣಿಗ್ರಾಹ ಅಂತ ಬೇರೆ, ಅಂಕುಶಗ್ರಾಹ ಅಂತ ಬೇರೆ ಇರ್ತಾರೆ. ಅಂಕುಶಗ್ರಾಹ ಮಾವುತ ಮೇಲೆ ಇರ್ತಾನೆ, ಪಾರ್ಷ್ಣಿಗ್ರಾಹ ಕೆಳಗಡೆ ಪಕ್ಕದಲ್ಲಿರ್ತಾನೆ. ಯೋಧ ಒಬ್ಬ ಇರ್ತಾನೆ, ಮಾವುತ ಅದ್ರ ಮೇಲೆ ಯುದ್ಧ ಮಾಡ್ತಕ್ಕಂಥವನು ಗಜ ಯೋಧ ಅವನಿರ್ತಾನೆ. ದೊಡ್ಡ ಗಂಟೆ ಕಟ್ಟಿರ್ತಾರೆ. ಇಷ್ಟೆಲ್ಲ ಆಡಂಬರ ಸೇರಿರ್ತಕ್ಕಂಥ ಆನೆಗಳನ್ನು ಒಂದು ಕೈಯಲ್ಲಿ ತಗೊಂಡು, ಎರಡು ಕೈಯಲ್ಲಂತೆ, ಏಕಹಸ್ತೇನ ಒಂದು ಕೈಯಲ್ಲಿ ತಗೊಂಡು ಮುಖಿ ಚಿಕ್ಷೇಪ ವಾರಣ, ಬಾಯೊಳಗೆ ಹಾಕ್ಕೊಂಡ್ಲು. ಹಾಗೆ ರಥ ಅಂದರೆ ಕುದುರೆ, ಸಾರಥಿ, ಆಮೇಲೆ ಯೋಧ ಎಲ್ಲ ಸೇರಿರ್ತಕ್ಕಂಥ ಧ್ವಜ, ಮತ್ತೊಂದು ಚಕ್ರ ಎಲ್ಲ ಸೇರಿರ್ತಕ್ಕಂಥ ಇಡೀ ರಥವನ್ನು ಬಾಯೊಳಗೆ ಹಾಕಿ ಕಟಂ 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 ಅನಿಸಿದ್ಲು. ಚರ್ವಯಂತಿ ಭೈರವಂ, ಒಬ್ಬನ ಕೂದಲು ಹಿಡ್ಕೊಂಡ್ಲಂತೆ, ಇನ್ನೊಬ್ಬನ ಕುದ್ಗೆ ಹಿಡ್ಕೊಂಡ್ಲಂತೆ, ಮತ್ತೊಬ್ಬನ ತುಳಿದು ಬಿಟ್ಲಂತೆ. ಪಾದೇನ ಆಕ್ರಮ್ಯ ಚೈವಾನ್ಯಂ, ಇನ್ನೊಬ್ಬರನ್ನು ಎದೆಗೆ ಹಾಗೆ ತಿಕ್ಕಿಲ್ಲಂತೆ, ಮತ್ತವನು ಬದುಕಲಿಲ್ಲ. ಅದರ ನಂತರ ರಾಕ್ಷಸರೆಲ್ಲ ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ತಮ್ಮ ಅಸ್ತ್ರಗಳನ್ನೆಲ್ಲ ಪ್ರಯೋಗ ಮಾಡ್ತಾರೆ. ಬಾಣಗಳೇನು, ಖಡ್ಗಗಳೇನು, ಈಟಿಗಳೇನು, ಚಕ್ರಗಳೇನು, ಅದೆಲ್ಲಕ್ಕೂ ಉತ್ತರ ಏನು ಅಂದರೆ ತೆರೆದ ಬಾಯಿ ಉತ್ತರ. ಅದಕ್ಕೆ ಎಲ್ಲ ಅಸ್ತ್ರಗಳನ್ನು ಬಾಯಿಯಿಂದ ಸ್ವೀಕಾರ ಮಾಡ್ತಾಳೆ. ಶಬ್ದ ಕೇಳ್ತಾ ಇದೆ, ಫ್ಯಾಕ್ಟ್ರಿ ಶಬ್ದ ಬರುತ್ತಲ್ಲ ಆ ಥರ ಶಬ್ದ, ಕಟಂ 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 ಶಬ್ದ. ಎಲ್ಲವನ್ನು ಹೊಲ್ಲುಗಳಿಂದ ತುಂಡು ಮಾಡ್ತಾ ಇದ್ದಾಳೆ ಆ ಎಲ್ಲ ಅಸ್ತ್ರಶಸ್ತ್ರಗಳನ್ನು. ಸೇನೆಯನ್ನೇ ತಿಕ್ಕಿದಳು ಮುಕ್ಕಿದಳು, ಎರಡೇ ಆಕೆಯ ಯುದ್ಧ ಮಾಡ್ತಕ್ಕಂಥ ಕ್ರಮ. ಇನ್ನು ಯಾರೋ ಕೆಲವರು ಯೋಗ ಇದ್ದವರಿಗೆ ವಧೆನೂ ಸಿಕ್ತು. ಅವರಿಬ್ಬರು ಬರ್ತಾರೆ, ಚಂಡಮುಂಡರು ಬರ್ತಾರೆ ಯುದ್ಧಕ್ಕೆ. ಚಂಡಮುಂಡರಿಗೂ ದೇವಿಗೂ ಯುದ್ಧವೇ ನಡೀಲಿಲ್ಲ, ನಡೀತು ಒಂದು ಚೂರೇ ಹೊತ್ತು ಅಷ್ಟೆ. ಇಬ್ಬರಿದು ತಲೆ ಕತ್ತರಿಸಿದಲ್ಲ, ಚಂಡಮುಂಡ ಇಬ್ಬರದು ತಲೆ ಕತ್ತರಿಸಿ ತಗೊಂಡೋಗಿ ದೇವಿಗೆ ಕೊಟ್ಲಂತೆ, ಅಂಬಿಕೆಗೆ ಕೊಟ್ಲಂತೆ. ಇದು ನಿನಗೆ ಕಾಣಿಕೆ. ಯುದ್ಧವೆಂಬುದು ಯಜ್ಞ, ಇದೆರಡು ಪಶುಗಳು ಯಜ್ಞದಲ್ಲಿ ಎಂಬುದಾಗಿ ಆ ಚಂಡಮುಂಡರ ಶಿರಸ್ಸುಗಳನ್ನು ಹೋಗಿ ಅಂಬಿಕೆಗೆ ಸಮರ್ಪಣೆ ಮಾಡಿದಾಗ ಅಂಬಿಕೆ ಹೇಳಿದಂತೆ, ನೀನು ಚಂಡಮುಂಡರ ತಲೆಯನ್ನು ತಂದೆಯಾದ್ದರಿಂದ ನೀನು ಚಾಮುಂಡ ಆಗು ಇನ್ನು ಮುಂದೆ. ಚಾಮುಂಡ ಅಂತಾಗಿದ್ದು ಹೇಗೆ ಅಂದರೆ ದೃಷ್ಟಿ ಸರಿಯಾಗದೆ ಇದ್ದಿದ್ದರಿಂದ. ಅಂಬಿಕೆ ಚಾಮುಂಡ ಆಗಿದ್ದು ಹೇಗೆ? ಇಲ್ಲದ್ರೆ ಅಂಬಿಕೆ ಆಗಿರ್ತಾ ಇದ್ಲು, ಲೋಕಮೋಹಕವಾದ ರೂಪಿನಿಂದ ಅನುಗ್ರಹ ಮಾಡ್ತಾ ಇದ್ಲು. ತಾಯಿ ಅಂದರೆ ಹೇಗಿರ್ತಾಳೆ? ತಾಯಿ ಪ್ರೀತಿ ಬರ್ತದಲ್ವ, ನೋಡಿದರೆ ತಾಯಿಗೂ ನಮ್ಮನ್ನು ಕಂಡ್ರೆ ಪ್ರೀತಿ ಬರ್ತದೆ. ಅದೇ ಸ್ವಲ್ಪ ಬೇಡದಿರೋ ಕೆಲಸ ಮಾಡಿದರೆ ತಾಯಿಯೂ ಕೂಡ ಕಾಳಿ ಆಗ್ತಾಳೆ ಕೆಲಸಕ್ಕೆ ಅಲ್ವಾ? ನಿಮಗೆಲ್ಲ ಅನುಭವ ಇರ್ಬೋದು. ಮನೇಲಿ ಸ್ವಲ್ಪ ಏನಾದ್ರು ಕಿತಾಪತಿ ಮಾಡಿದರೆ, ಕೋಪ ಬರೆಸಿದರೆ ನಮ್ಮ ತಾಯಿ ಕೂಡ ಒಂದು ಪೂರ್ತಿ ಅಲ್ಲದೆ ಇದ್ರು, ಇಷ್ಟೆಲ್ಲ ಅಲ್ಲದೆ ಇದ್ದರೂ ಕೂಡ ಒಂದು ಸ್ವಲ್ಪ ಚಾಮುಂಡ ಆಗ್ಬೋದು. ಒಂದು 10 ನಿಮಿಷದ ಮಟ್ಟಿಗಾದರೂ, ಅರ್ಧ ಗಂಟೆ ಮಟ್ಟಿಗಾದರೂ ಕಣ್ಣು ಕೆಂಪಾಗ್ಬೋದು, ಕೈಯಲ್ಲಿ ಕೋಲು ಬರ್ಬೋದು ಅಲ್ವಾ? ಕೋಲಿನ ತುದಿಯಲ್ಲಿ ತಲೆ ಬರಡೆ ಇಲ್ಲದೆ ಇರ್ಬೋದು, ಆದರೆ ಕೋಲು ಬರುತ್ತೆ ಕೈಗೆ. ಪೆಟ್ಟಿನ ರುಚಿ, ಅಮ್ಮನ ಕೈ ತುದಿನ ರುಚಿ ಎಲ್ಲ ಗೊತ್ತು ನಮಗೆ, ಜೊತೆಗೆ ಪೆಟ್ಟಿನ ರುಚಿನೂ ಗೊತ್ತು ಅಲ್ವಾ? ಗೊತ್ತಾ ಇಲ್ವಾ? ಹಾಗಾಗೋಕೆ ಯಾರು ಕಾರಣ? ನಾವೇ ಖುದ್ದು ಕಾರಣ, ಸ್ವಂತ ನಾವೇ ಕಾರಣ. ಅದೇ ನಾವು ಚೆನ್ನಾಗಿ ಓದಿ ಬರೆದು ಒಳ್ಳೆ ವರ್ತನೆ ಮಾಡಿ ಮಗು ಇದ್ದಾಗಿದ್ದರೆ ಆಕೆ ತಾಯಿಯಾಗಿರ್ತಾಳೆ. ಅದು ಬಿಟ್ಟು ನಾವು ಮಹಿಷಾಸುರನ ಥರ ಮಾಡಿದರೆ ಆಕೆ ಕಾಳಿ ಆಗ್ತಾಳೆ, ಚಂಡಿ ಆಗ್ತಾಳೆ. ಹಾಗಾಗಿ ನಮ್ಮ ಕೈಲಿದೆ, ನಮ್ಮ ತಾಯಿ ಹೇಗಿರಬೇಕು ನಮ್ಮ ಜೊತೆಯಲ್ಲಿ ನಮ್ಮ ಕೈಲಿದೆ. ಇಲ್ಲಿ ತಾತ್ಪರ್ಯ ಇಷ್ಟೇ. ಈಗ ತಾಯಿಯದ್ದು ಪ್ರಕಟ ರೂಪ, ಅದು ಹಿಮಾಚಲದಲ್ಲಿ ಚಂಡಮುಂಡರಿ ಕಂಡಿರ್ತಕ್ಕಂಥದ್ದು. ಇದು ಎಲ್ಲ ತಾಯಿ ರೂಪನೇ. ಪ್ರಕೃತಿ ಇದೆಯಲ್ಲ, ಇದೆಲ್ಲ ತಾಯಿನೇ. ಇದನ್ನು ನಾವು ಯೂಸ್ ಆ್ಯಂಡ್ ಥ್ರೋ ಅನ್ನೋ ಥರ ಬಳಸಬಾರ್ದು. ಈ ಪ್ರಕೃತಿಯನ್ನು ದುರುಪಯೋಗ ಮಾಡಬಾರ್ದು. ಅದ್ರ ಬದಲಿಗೆ
ಪೂಜಾ ದೃಷ್ಟಿಯಿಂದ ನೋಡಬೇಕು, ಪ್ರಿಸರ್ವ್ ಮಾಡ್ತೇವೆ ನಾವು ಆಗ. ಈಗ ನಿಮಗೆಲ್ಲ ಗೊತ್ತಲ್ಲ, ನಾಗಬನ ಅಂತ ನಮಗೆ ಗೊತ್ತಲ್ಲ ನಿಮಗೆಲ್ಲ, ಚೌಡಿ ಬನ, ನಾಗಬನ, ಯಕ್ಷಿಬನ ಅಲ್ವಾ? ಅದೇ ಮರ ಗಿಡ ಕೆಳಗೆ ದೇವರು ಒಂದು ಕಲ್ಲು ಏನಾದರೂ ಬಂದರೆ ನಾವು ಆ ಮರ ಕಡಿತೀವಿ, ಆಮೇಲೆ ಕಡಿತೀವ ಮರನ, ಪೂಜೆ ಮಾಡ್ತೀವಿ. ಆ ಮರಕ್ಕೆ ಅರಿಶಿನ, ಕುಂಕುಮ, ಗಂಧ, ಅಕ್ಷತೆ, ಹೂವು ಎಲ್ಲ ಹಾಕಿ ಪೂಜೆ ಮಾಡ್ತೀವಿ. ಆ ಮರಗಳನ್ನು ಹಾಗೇ ಉಳಿಸ್ತೀವಿ ಅಲ್ವಾ? ಅದು ಪೂಜಾ ದೃಷ್ಟಿ. ನಮ್ಮ ಸಂಸ್ಕೃತಿ, ನಮ್ಮ ದೇಶ ಪ್ರಕೃತಿಯನ್ನು ಈ ದೃಷ್ಟಿಯಿಂದ ನೋಡಿದೆ. ನಮ್ಮಲ್ಲಿ ಎಲ್ಲ ದೇವರೇ ಅಲ್ವಾ? ಭೂಮಿಯೂ ದೇವರು. ಉದಾಹರಣೆಗೆ ಪರ್ವತ, ಹಿಮಾಲಯ ಪರ್ವತ, ಕೈಲಾಸ ಪರ್ವತ ಇರ್ಬೋದು. ಅದು ಪೃಥ್ವಿ, ಅದು ಕೈಲಾಸ ಪರ್ವತ. ನಾವು ದೇವರನ್ನು ಪೂಜೆ ಮಾಡ್ತೀವಿ ಅಲ್ವಾ? ಕಲ್ಪನೆ ಕೂಡ ಮಾಡ್ಕೊಳಕ್ಕಾಗತ್ತಾ ನಮಗೆ? ಕೈಲಾಸ ಪರ್ವತದ ಮೈನಿಂಗ್ ಮಾಡೋದು ಅಂತ ಯೋಚನೆ ಮಾಡೋಕ್ಕಾಗತ್ತಾ? ಬೇಜಾರಾಗತ್ತೆ ಯೋಚನೆ ಮಾಡಿದರೆ ಅಂತ. ಹಾಗೆ ಜಲ, ಗಂಗೆನ ದೇವರನ್ನು ಪೂಜೆ ಮಾಡ್ತೀವಿ ಅಲ್ವಾ? H2O ಅಲ್ಲ, ಅದು H2O ಅಲ್ಲ ಅಂತಲ್ಲ, ಅಷ್ಟು ಮಾತ್ರ ಅಲ್ಲ, ತಾಯಿ ಗಂಗಾ ಮಾಯಿ ಪೂಜೆ ಮಾಡ್ತೀವಿ ನಾವು. ಅಗ್ನಿ ಕಾರ್ಯ ಮಾಡ್ತೀವಿ ನಾವು, ಯಜ್ಞ ಮಾಡ್ತೀವಿ, ಪೂಜೆ ಮಾಡ್ತೀವಿ ನಾವು. ವಾಯು, ಹನುಮಂತನ ಪೂಜೆ ಮಾಡ್ತೀವಿ ನಾವು, ವಾಯುಪುತ್ರ ಅಲ್ವಾ? ಪ್ರಾಣಾಯಾಮ ಮಾಡ್ತೀವಿ, ಅದೇನದು ವಾಯುದೇವನ ಪೂಜೆ ಅದು. ಹೀಗೆ ಒಂದೊಂದನ್ನು ಕೂಡ ಪೂಜಾ ದೃಷ್ಟಿಯಿಂದ ನೋಡಿದ್ರಿಂದ ನಮ್ಮ ಪ್ರಾಚೀನರ ಕಾಲದಲ್ಲಿ ಪ್ರಕೃತಿಯೆಲ್ಲ ಚೆನ್ನಾಗಿ ಉಳಿತು, ಹಾಳಾಗಲಿಲ್ಲ. ಆದರೆ ಆಧುನಿಕ ದೃಷ್ಟಿ ಆಗಿದೆ ಅಂದರೆ ಎಲ್ಲದು ನಿನ್ನ ಭೋಗ ವಸ್ತು, ಭೋಗದ ಸೊತ್ತು ತತ್ತು, ಅದನ್ನು ಬಳಸು, ಬಿಸಾಡು. ಹಾಗಾಗಿ ಗಂಗೆಯನ್ನು ನಾವು ಮಲಿನ ಮಾಡಿದೆವು, ಕೊಳಕು ಮಾಡಿದೆವು ಗಂಗೆಯನ್ನು ಕೂಡ. ಹಾಗೆ ಪರ್ವತಗಳನ್ನು, ಕಾಡುಗಳನ್ನು ಹಾಳು ಮಾಡಿದವು, ಕಾಡುಗಳನ್ನು ಕಡಿದವು, ಪರ್ವತಗಳನ್ನು ಬಗೆದವು, ಭೂಮಿನೆಲ್ಲ ಮೇಲಿಗೆ ಮಾಡಿದ್ದೀವಿ, ಹಾಳು ಮಾಡಿದ್ದೀವಿ ಎಲ್ಲ. ವಾಯು ಕೂಡ, ವಾಯು ಮಾಲಿನ್ಯ, ವಾತಾವರಣ ಕೂಡ ಇಲ್ಲಿ ಹೊಗೆ ಬಿಟ್ಟು ಗಾಳಿಯನ್ನು ಮಾಲಿನ್ಯ ಮಾಡಿದವು. ಎಲ್ಲವನ್ನು ಆ ಚಂಡಮುಂಡರ ದೃಷ್ಟಿಯಿಂದ, ಶುಂಭರ ದೃಷ್ಟಿಯಿಂದ ನೋಡಿದವು ಈ ಪ್ರಕೃತಿ ಮಾತೆಯನ್ನು. ನಾವು ಪವಿತ್ರ ದೃಷ್ಟಿಯಿಂದ ನೋಡಬೇಕಾಗಿತ್ತು. ಹನುಮಂತ ಸೀತೆಯನ್ನು ನೋಡಿದ ದೃಷ್ಟಿ ಯಾವುದು? ರಾವಣ ಸೀತೆ ನೋಡಿದ ದೃಷ್ಟಿ ಯಾವುದು? ನಮ್ಗೆ ಯಾವ್ದು ಬೇಕು? ಹನುಮಂತ ಸೀತೆಯ ನೋಡಿದ ಹಾಗೆ ನಾವು ಪ್ರಕೃತಿಯನ್ನು ನೋಡಬೇಕು ಹೊರತು ರಾವಣ ಸೀತೆ ನೋಡಿದ ಹಾಗೆ ಅಲ್ಲ ಎನ್ನುವುದೇ ಈ ಕಥೆಯ ಒಂದು ತಾತ್ಪರ್ಯ. ದೃಷ್ಟಿ ಚೆನ್ನ ಆದರೆ ಸೃಷ್ಟಿಯೂ ಚೆನ್ನ, ದೃಷ್ಟಿ ಕೇಡಾದರೆ ಸೃಷ್ಟಿಯೂ ಕೇಡು. ಚಂಡಮುಂಡರ ದೃಷ್ಟಿ ಕೇಡಾಗಿದ್ದರಿಂದ ಅವರಿಗಾಗಿ ಒಂದು ವಿಶೇಷ ರೂಪ ಕಾಳಿ ಅದು ವ್ಯಕ್ತ ಆಗಿದ್ದು.